ಈಗ ನೀವು ನೋಡ್ರಿ, ಹೊಸ್ದಾಗಿ ಮದುವೆ ಇರ್ತೈತಿ, ಅಳಿಯ ಭಾಳ ಮಾವನ ಮನೆಗೆ ಹೋಗ್ತಿರ್ತಾನೆ. ಅದು ಹಂಗೆ ಇರ್ತೈತಿ ಅನ್ನೋದು. ಸ್ವಲ್ಪ ವರ್ಷ ಆದಮೇಲೆ ಕೇಳ್ರಿ ಅವನಿಗೆ, ಯಾಕೆ ಹೋತಮ್ಮ ಮೊದಲು ಎಷ್ಟು ಹೋಗ್ತಿದ್ದಿ, ಈಗ ಯಾಕೆ ಬಿಟ್ಟಿ ಅಂದ. ಅವ ಅಂದಂತ, ಒಮ್ಮೆ ಮೋಸ ಹೋದ ಜಾಗಕ್ಕೆ ಪದೇ ಪದೇ ಹೋಗ್ಬಾರ್ದು ಅಂದಂತ. ಹಾಗಿರ್ತದೇನು? ನೀವು ಮದುವೆ ನೋಡ್ಕೊಳ್ರಿ, ನಿಮ್ಮ ಮದುವೆ ಫೋಟೋ ನೋಡ್ಕೊಳ್ರಿ, ಯಾವಾಗಿನೂ ಅವಾಗಿನೂ ಈಗಿನ ಫೋಟೋನು ನೋಡ್ಕೊಳ್ರಿ. ಹಂಗದವ ನಾವು ಮದುವೆ ಫೋಟೋಗೆ ಹೆಂಗಿರ್ತೈತಿ, ನೀವು ನಿಮ್ಮ ತುತ್ತ ಅವ್ರ ಬಾಯಾಗ, ಹೌದಲ್ಲ, ಅವರು ನಿಮ್ಮ ಬಾಯಾಗ ತುತ್ತಿಡ್ತಿರ್ತಾರೆ ಮದುವೆಯಾಗ. ಈಗ ನೋಡ್ರಿ, ಒಂದು ಆ ಕಡೆ ಕುಂತೈತಿ, ಒಂದು ಈ ಕಡೆ ಕುಂತೈತಿ. ಅವನಿಗೆ ಕೇಳ್ಬೇಕಲ್ಲೋ, ಮದುವೆ ಫೋಟೋದಾಗ ನಿಂದು ತುತ್ತ ಅವ್ರ ಬಾಯಾಗ, ಅವ್ರ ತುತ್ತ ನಿನ್ನ ಬಾಯಾಗ, ಇವತ್ತು ಹಿಂಗ್ಯಾಕ ಅಂತ ಕೇಳ್ರಿ ನೀವು. ಅವ ಹೇಳ್ದ, ಅದ ತುತ್ತ ನನಗೆ ಕುತ್ತು ತಂದೈತೋ ಜೀವನದಾಗ, ಆ ತುತ್ತ ಕುತ್ತು ತಂದಿದ್ದಿದು. ಹಂಗಿರ್ತೈತೇನು ಹೇಳ್ರಿ ನೀವು? ಇರುವುದಿಲ್ಲ. ಮೊದಲಿದ್ದ ಪ್ರೀತಿಗೆ ಇರುವುದಿಲ್ಲ ಅದು. ಅಂದರೆ ಇದು ಜೀವನದ ಸ್ವರೂಪನ ಹಂಗಿರ್ತೈತಿ. ಇದು ಮೊದಲಿದ್ದ ವೈಭವ ಕೊನೆಗುಳಿದಿಲ್ಲ ಅದು ಜೀವನದ. ಗಂಡ ಒಂದು ಆಸ್ಪತ್ರೆಗೆ ಹೋದನಂತ. ಯಾವ ಆಸ್ಪತ್ರೆಗೆ? ಕಿವಿ ಡಾಕ್ಟರ್ ಹತ್ರ ಹೋದ. ಹೋಗಿ ಡಾಕ್ಟ್ರಿಗೆ ಹೇಳಿದಂತ, ಇಲ್ಲ ನಮ್ಮ ಮನ್ಯಾಗ ಹೆಣ್ಮಕ್ಳು ಕಿವಿ ಕೇಳೋದಿಲ್ಲ, ಸ್ವಲ್ಪ ಇದಕ್ಕೇನು ಮಾಡಬೇಕು, ಕಿವಿ ಕೇಳ್ತಾ ಇಲ್ಲ, ಏನು ಮಾಡಬೇಕು? ಅವಾಗ ಅವ್ರು ಡಾಕ್ಟ್ರಂದು, ಮತ್ತು ಅವ್ರಿಗೆ ಕರ್ಕೊಂಬರ್ಬೇಕಿಲ್ಲ ಅಂತ. ಅವಾಗ ಅವ ಅಂದ, ಇಲ್ಲ ಈಗ ನಾ ಕರೆದ್ರೆ ಬರೋದಿಲ್ಲ ಅವರು. ಅಲ್ಲೋ ಕಿವಿ ಕೇಳೋದಿಲ್ಲ ಅವರಿಗೆ, ನೀನು ದವಾಖಾನಿಗೆ ಬಂದ್ರೆ ನಾ ಹೆಂಗೆ ಹೇಳಿ ನಿನಗೆ ಏನಾರ? ಅವಾಗ ಅವ ಡಾಕ್ಟ್ರ್ ಅಂದ, ಮತ್ತು ಇದಕ್ಕೆ ಏನಾರ ಉಪಾಯ ಬೇಕಲ್ಲಪ್ಪ, ಒಂದು ಕೆಲಸ ಮಾಡು, ಈಗ ಕಿವಿ ಕೇಳೋದಿಲ್ಲ ಅಂತ ಹೇಳ್ತಿ, ಅವ್ರು ನಮ್ಮ ಮನೆಯವ್ರಿಗೆ ಕಿವಿ ಕೇಳೋದಿಲ್ಲ ಅಂತ ಹೇಳ್ತಿ, ಮತ್ತು ಎಷ್ಟು ದೂರದಿಂದ ಕೇಳೋದಿಲ್ಲ ಅಂತಾರೆ ನನಗೆ ಗೊತ್ತಾದ್ರೆ ನಾ ಒಂದು ಮಿಷನರ ಕೊಡ್ಬೋದು ನಿನಗೆ. ಇದನ್ನು ಹೇಳ್ಬೋದ್ರಿ, ಮಾಡ್ಬೋದು. ಅವಾಗ ಡಾಕ್ಟ್ರ್ ಅಂದ, ನೋಡು ಒಂದು ಕೆಲಸ ಮಾಡು, ಒಂದೊಂದು 10 ಫೀಟ್ ಬಿಟ್ಟು ಕೂಗು, ಅಂದರೆ ಇಷ್ಟು ಫೀಟ್ನಿಂದ ಅವ್ರಿಗೆ ಕಿವಿ ಕೇಳೋದಿಲ್ಲ ಅಂತಂದ್ರೆ ಅಷ್ಟು ಪ್ರಮಾಣದ ಮಿಷನ್ ಕೊಡಬಲ್ಲೆ ನಾನು. ಆಯ್ತು ಬಿಡ್ರಿ ಅಂತ ಹೋದ ಮನೆಗೆ. ಅವ ಹೋಗಿ ಅಂಗಳದಾಗ ನಿಂತು ಕರೆದ, ಊಟಕ್ಕೇನು ಮಾಡಿ, ಇವತ್ತು ಟಿಫಿನ್ಗೆ ಏನು ಮಾಡಿ ಅಂದ. ಏನು ದೇರ್ ವಾಸ್ ನೋ ರೆಸ್ಪಾನ್ಸ್, ಏನೂ ಬರಲಿಲ್ಲ. ಮತ್ತು ತಲಬಾಕಲಿಗೆ ಬಂದ, ನಾಷ್ಟಕ್ಕೆ ಏನು ಮಾಡಿ ಅಂದ. ಅಲ್ಲಿ ಏನೂ ರೆಸ್ಪಾನ್ಸ್ ಇರಲಿಲ್ಲ. ಮತ್ತು ಅಡುಗೆ ಮನೆ ಬಾಕಲಿಗೆ ಬಂದ, ಅಲ್ಲಿ ನಿಂತು ನಾಷ್ಟಕ್ಕೆ ಏನು ಮಾಡಿ ಅಂದ. ಅಲ್ಲಿ ಏನು ರೆಸ್ಪಾನ್ಸ್ ಬರಲಿಲ್ಲ. ಹೆಂಡತಿ ಹತ್ರ ಹೋಗಿ ಡುಬ್ಬ ಬಡ್ದ, ನಾಷ್ಟಕ್ಕೆ ಏನು ಮಾಡಿ ಅಂದ. ಚಹಾ ಮಾಡಕತ್ತಿದ್ಲು, ಬೊಗೋಣಿ ತೊಗೊಂಡ ಬಿಟ್ಲು ತೆಲಿಗಿದೆ ಕೇಟ. ಅಲ್ಲ, ಉಪ್ಪಿಟ್ಟು ಮಾಡಿನಂತ 4 ಸಲ ಅಂತ ಹೇಳಕತ್ ನಿನಗೆ, ಕಿವಿ ಕೇಳಿಲ್ಲ ಅಂದ್ರೆ ಡಾಕ್ಟ್ರ್ ಹತ್ರ ಹೋಗಿ ಮಿಷನರ ತೊಗೊಬಾರ್ದ ನೀನು? ಯಾರಿಗೆ ಕೇಳ್ತಿದ್ದಿಲ್ಲ ಕಿವಿ? ಇದಕ್ಕೆ ಕೇಳ್ತಿದ್ದಿಲ್ಲ. ಹಂಗೈತೇನು? ಮೊದಲು ಎಷ್ಟು ಚಂದಿತ್ತು, ಇಬ್ಬರು ಕೂಡಿ ಸಿನಿಮಾಕ್ಕೆ ಹೋಗ್ತಿದ್ರು. ಈಗ ಎಲ್ಲೈತೆ ಹೇಳ್ರಿ? ಈಗ ಅದು ಧಾರಾವಾಹಿ ನೋಡ್ತೈತಿ, ಇದು ನ್ಯೂಸ್ ನೋಡ್ತೈತಿ. ನಿನ್ನೆ ಹೇಳಿದ್ನಲ್ಲ ನಿಮಗೆ. ಹಾಗಿಲ್ಲ ಜೀವನ. ಈ ಜೀವನ ಏನಿದೆ, ಈ ಜೀವನವು ಸಹಿತ ವಿನಾಶದ ಕಡೆಗೆ, ಸಾವಿನ ಕಡೆ ಮುಖ ಮಾಡಿದೆ. ಲೈಫ್ ಎಕ್ಸಿಸ್ಟ್ಸ್ ಇನ್ ಬಿಟ್ವೀನ್ ದೀಸ್ 2 polarities, ಲೈಫ್, ಬರ್ತ್ ಆ್ಯಂಡ್ ಡೆತ್. ಈ ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿರುವ ಈ ಜೀವನ, ಇದು ಸಹಿತ ಸಾವಿನ ಕಡೆ ಮುಖ ಮಾಡಿದೆ. ಕಾಣುವುದು ಜೀವನ ಕಂಡಂಗೆ ಆಗ್ತದೆ, ಆದರೆ ಇರುವುದೆಲ್ಲ ನಿಜವಾಗಿ ಸಾವೇ. ನಮಗೇನು ಅನ್ನಿಸ್ತದೆ? ಕಾಣಲಿಕ್ಕೆದು ಜೀವನ ಅನ್ನಿಸ್ತದೆ, ಆದರೆ ಇರುವುದು ಜೀವನಲ್ಲ, ಇರುವುದು ಸಾವು. ಕಾಣುವುದು ಜೀವನ ಅಷ್ಟೇ. ಈಗ ನೀವು ನೋಡಿ, ನಿಮ್ಮ ಮಕ್ಕಳ ಹುಟ್ಟು ಹಬ್ಬ ಮಾಡ್ತೀರಿ. ಮಗ 1 ವರ್ಷದವ ಆಗ್ತಾನೆ, ದೊಡ್ಡವ ಆಗ್ತಾನೆ. 1 ವರ್ಷ ಆದಾಗ ನಾವೆಲ್ಲ ಬೀಗರಿಗೆ ಕರೆಸಿ ಒಂದು ಕೇಕ್ ತಂದು, ಕೇಕದ ಮೇಲೆ ಮೇಣಬತ್ತಿ ಹಚ್ಚಿ, ಹ್ಯಾಪಿ ಬರ್ತ್ಡೇ ಟು ಯು ಮೈ ಸನ್ ಅಂತ ಹಾಡ್ತೀವಿ ನಾವು. ಆಶ್ಚರ್ಯ ಏನು ಅಂದರೆ, ನಮಗೆಲ್ಲ ಸಂತೋಷ ಆಗಿರ್ತೈತಿ. ನನ್ನ ಮಗ 1 ವರ್ಷ ದೊಡ್ಡವಾದ ಅನ್ನೋದು ನಿಜವಾದದ್ದಲ್ಲ,
ಆದರೆ ನನ್ನ ಮಗನಿಗೆ 1 ವರ್ಷ ಸಾವ ಸಮೀಪ ಮಾಡಿತು ಅನ್ನೋದೇ ಬಹಳ ನಿಜವಾದ ಸತ್ಯ. ಇದು ಅದು ಜೀವನ. ಇದನ್ನು ತಿಳ್ಕೋಬೇಕಷ್ಟೆ. ಕಾಲ ಕ್ರೀಡತಿ ಗಚ್ಚತ್ಯಾಯು ಅಂತ. ಮನುಷ್ಯನ ಬದುಕಿನೊಂದಿಗೆ ಸಾವು ಆಟ ಆಡಕತ್ತೈತಿ ಅಂತ ನಾವು ಅಂತಿರ್ತೀವಿ ನೋಡಿ. ಏನಂತಿರ್ತೀವಿ? ಟೈಮ್ ಪಾಸ್ ಮಾಡಾಕತ್ತೀವಿ ರೀ, ಟೈಮ್ ಪಾಸ್ ಮಾಡಾಕತ್ತೀವಿ ಅಂತ. ನಾವೇನು ಟೈಮಿಗೆ ಪಾಸ್ ಮಾಡೋದಿಲ್ಲ, ಟೈಮ ನಮ್ಮನ್ನೊಂದು ದಿವಸ ಪಾಸ್ ಮಾಡಿಬಿಡ್ತೈತೆ ಅಷ್ಟೇ. ನಾವು ವಿ ಕೆನಾಟ್ ಪಾಸ್ ದಿ ಟೈಮ್. ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಮನುಷ್ಯ ಬದುಕಬೇಕಾಗ್ತದೆ. ಹೇಗೆ ಬದುಕಬೇಕು ಮನುಷ್ಯ? ಒಂದು ಸುಂದರ ಜೀವನ ಕಟ್ಕೋಬೇಕಲ್ಲ, ವಿವೇಕದಿಂದ ಬದುಕಬೇಕಾಗ್ತದೆ. ಈ ಜಗತ್ತು ಅಂದ ಮೇಲೆ ಇಲ್ಲಿ ಎಲ್ಲ ಒಳ್ಳೇದಿರ್ತೈತಿ ಅಂತಲ್ಲ, ಸ್ವಲ್ಪ ಒಳ್ಳೇದಿರ್ತೈತಿ, ಕೆಟ್ಟದ್ದಿರ್ತೈತಿ. ಇದು ಸಮ್ಮಿಶ್ರಣ ಜೀವನ. ಇದರ ಮಧ್ಯದಲ್ಲಿ ಒಂದು ಬದುಕು ಕಟ್ಕೋಬೇಕಾಗ್ತದೆ ಮನುಷ್ಯ.